ಟ್ರಕ್ಕಿಂಗ್ ಹೋಗಿ ಬರ್ತಾ ಇರಬೇಕಾದ್ರೆ ಒಂದು ಕಸ್ಟಮರು ಮೇಲ್ಗಡೆನೇ ಸತ್ತೋಗ್ಬಿಟ್ಟಿದ್ದಾರೆ, ಬೇರೆ ಯಾವುದೋ ಪ್ರಾಪರ್ಟಿಯಿಂದ ಬಂದಿದ್ದವರು. ಬೆಳಿಗ್ಗೆ ಇದು ಮೈಂಡ್ ಸೆಟ್ಟಿಗೆ ರೆಡಿ ಆಗ್ಬೋದು, ನಾನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಟ್ರಕ್ಕಿಂಗ್ ಮಾಡಬೇಕು ಅಂತ. ಬಟ್ ನೈಟೆಲ್ಲ ಪಾರ್ಟಿ ಮಾಡಿ ಎಂಜಾಯ್ ಮಾಡೋದಾದರೆ ಈ ಟ್ರಕ್ಕಿಂಗ್ ಪ್ಲಾನ್ ಇಟ್ಕೋಬಾರ್ದು ಅಷ್ಟೇ. ಕನ್ಫ್ಯೂಷನ್ ತುಂಬ ಓಡ್ತಾ ಇದೆ ಇಲ್ಲಿ. ಆಲ್ಕೋಹಾಲ್ ಬದಲಿಗೆ ಹೋಮ್ ಮೇಡ್ ವೈನ್ಸ್ ಇದೆ, ಆ್ಯಂಡ್ ಮೀಟ್ ಬದಲಿಗೆ ಮಾಕ್ ಮೀಟ್ ಇದೆ. ಆಯ್ತು ಸ್ವಾಮಿ, ಇವ್ರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಏನು ಕ್ವಶನ್ ಇಲ್ಲ, ಯಾಕಂದರೆ ಅವ್ರಿಗೆ ಆನ್ಸರ್ ಎಲ್ಲ ಗೊತ್ತಿತ್ತು. ಬಿಕಾಸ್ ಅರ್ಧಾಗಿ ಅಂತ ಹೇಳಿದ್ಮೇಲೆ ಅದು ಎಲ್ಲ ಗೊತ್ತಿರುತ್ತೆ. ನಾವು ಏನಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ತೀವಿ, ಶೇರ್ ಮಾಡ್ತೀವಿ. ಒಂದು ಟೈಮಲ್ಲಿ ಇವರಿಗೆ ಲೋ ಬಿ ಪಿ ಇತ್ತು ಅಲ್ವಾ? ಫೇಂಟಾಗಿ ಬಿದ್ದಿದ್ಲು ಸುಮಾರು ಸಲ, ಆಯಿತಾ? ನಾನು 93 kgsಲ್ಲಿದೆ. ನಮಗಿಬ್ರಿಗೆ ಒಂದೇ ಪ್ರಾಬ್ಲಮ್ಮು, ಒಂದು ನಾನು ದಪ್ಪ ಆಗ್ತಾ ಇದ್ದೀನಿ, ಅವರು ಫುಲ್ ಸಣ್ಣ ಆಗ್ತಾ ಇದ್ದಾರೆ, ಆಯಿತಾ? ಸೊ ನಾನೇನು ಮಾಡಿದೆ, ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ, ಯಾಕೆ ಲೈಫ್ ಹಿಂಗೆ ನಡೀತಾ ಇದೆ, ವೈ ವಿ ಆರ್ ನಾಟ್ ಟೇಕಿಂಗ್ ಕಂಟ್ರೋಲ್, ಎಲ್ಲರೂ ಸಫರಿಂಗ್ ಅಂತ ಹೇಳಿದ್ರೆ ನಾವು ಸಫರ್ ಆಗಬೇಕಾ? ನೋ, ಐ ಜಸ್ಟ್ ವಾಂಟೆಡ್ ಟು ಐಡೆಂಟಿಫೈ. ಆಮೇಲೆ ಕೆಲವು ಸೆಷನ್ಸ್ ಅಟೆಂಡ್ ಮಾಡಿದೆ, ಕೆಲವು ಜಾಗಗಳಿಗೆ ಹೋದೆ, ರಿಸರ್ಚ್ ಮಾಡಿದೆ, ಪ್ಲಾಂಟರ್ಸ್ನ ಮೀಟ್ ಮಾಡಿದೆ, ಫಾರ್ಮರ್ಸ್ನ ಮೀಟ್ ಮಾಡಿದೆ, ಬೇರೆ ಬೇರೆ ಎಲ್ಲ ವಿಚಾರಕ್ಕೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕಲ್ತ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಏನೋ ಒಂದು ಇವರಿಗೆ ಹೇಳ್ಬೇಕಾದ್ರೆ ರೆಸಿಸ್ಟೆನ್ಸ್ ಇತ್ತು, ಫಿಲ್ಟರ್ ಹಾಕೊಂಡು ಕೂತಿದ್ರು. ಹೆಲ್ತ್ ಬಗ್ಗೆ ಮಾತಾಡಬೇಕಾದ್ರೆ ನೋಡು, ಈ ಥರ ಆದರೆ ಕಷ್ಟ, ಇಮಿಡಿಯೇಟ್ ಒಪ್ಕೊಳ್ತಾ ಇಲ್ಲ, ಈ ಥರ ಆದರೆ ನೆಕ್ಸ್ಟು ಕಷ್ಟ ಇಲ್ಲ. ಅವತ್ತು ನನ್ನ ಫೋನಲ್ಲಿ ತುಂಬ ಬೇಜಾರಾಗುತ್ತೆ ಹೇಳೋಕ್ಕೆ, ತುಂಬ ಮೆಮೊರೀಸ್ ಇತ್ತು. ಅದೊಂದು ಇವ್ರದ್ದು ಯಾವ ಫೋನ್ ಅದು, ಒನ್ ಪ್ಲಸ್ ನಾಟ್ ಫೋನ್ ಇತ್ತು. ಬಂದು ನೀಟಾಗಿ ಹೇಳಿದ್ದೀನಿ, ಸ್ವಾಮಿ ಈ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜ್ ಮಾಡ್ಕೊಂಡಿಲ್ಲ, ಕೆಲವು ವಿಷಯದಲ್ಲಿ ನಾವು ಅಲರ್ಟ್ ಆಗಿಲ್ಲ ಅಂದರೆ ಫ್ಯೂಚರ್ ಈಸ್ ಆಲ್ವೇಸ್ ಸಫರಿಂಗ್. ವಿಲ್ ಎಂಡ್ ಅಪ್ ಇನ್ ಆಲ್ ಹಾಸ್ಪಿಟಲ್, ಮೆಡಿಕಲ್ಲು, ಅದು ಇದು. ದಟ್ಸ್ ಗೋಯಿಂಗ್ ಟು ಬಿ ನಾನ್ ಸೆನ್ಸ್. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ಥರ ಸಫರಿಂಗು, ನೆಕ್ಸ್ಟ್ ಎಷ್ಟು ಮುಂದೆ ಹೋದರೂ ಈ ಒಂದು ಸಫರಿಂಗಿಂದ ಎಳೆದುಬಿಟ್ರೆ ಆಯಿತು, ಬಿದ್ದೋಗ್ಬಿಡ್ತೀವಿ. ಹೇಳ್ಬೇಕಾದ್ರೆ ಇವರು ಒಪ್ಕೊಂಡಿಲ್ಲ. ಐ ಫೆಲ್ಟ್ ಹಾರಿಬಲ್. ಇಟ್ಸ್ ನಾಟ್ ಅಬೌಟ್ ದ ಮೆಮೊರೀಸ್ ಇನ್ ದ ಫೋನ್, ಇಟ್ಸ್ ಅಬೌಟ್ ಫ್ಯೂಚರ್. ನಾವು ಫ್ಯೂಚರಲ್ಲಿ ಯಾವ ಥರ ಇರ್ತೀವಿ ಅಂತ ಹೇಳ್ಬಿಟ್ಟು ಆ ಫೋನ್ನ ತೆಗೆದ್ರೆ ಆಲ್ಮೋಸ್ಟ್ ತೆಂಗಿನಕಾಯಿ ಹೊಡೆಯೋ ಥರ, ಟೆಂಪಲ್ ಮುಂದೆ ಹೆಂಗೆ ಹೊಡಿತಾರೆ ಅದನ್ನು ಹೊಡೆದಿದ್ದು ಇವತ್ತು ಏನೂ ಇಲ್ಲ, ಮೆಮೊರೀಸು ಫುಲ್ ಡಿಲೀಟ್. ಅದು ಆ ಹೊಡೆದಿದ್ದ ರೇಂಜಿಗೆ ಇವತ್ತು ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ, ಶಿ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್ ಅಲ್ವಾ? ಫುಡ್ ಹ್ಯಾಬಿಟ್ಸ್, ಫುಡ್ ಟೈಮಿಂಗ್ಸ್, ಆಮೇಲೆ ಪ್ರೋಸೆಸ್ಡ್ ಫುಡ್, ಅದು ಇದೆಲ್ಲ ಚೇಂಜ್ ಆಯಿತು. ಸೊ ಇವಾಗ ನಿನಗೆ ಲೋ ಬಿ ಪಿ ಇದೆಯಾ ಇಲ್ವಾ? ಈಗ ಇಲ್ಲ. ಗೊತ್ತಾ ಅದು ಹೇಗಿತ್ತು ಅಂತ? ಯಾ, ಸಿಂಪಲ್. ಆ್ಯಂಡ್ ಚೇಂಜಸ್ ಆಗ್ತಾ ಇದ್ದಾರೆ. ಲೈಕ್, ಥ್ಯಾಂಕ್ ಯು ಸೋ ಮಚ್. ಫ್ಯಾಮ್ಲಿ ಒಂದು ಸತಿ ಒಟ್ಟಿಗೆ ನಿಂತ ಮೇಲೆ ಇಟ್ಸ್ ಡನ್. ರೆಫ್ರಿಜಿರೇಟರ್ ಫುಲ್ ಕ್ಲೀನ್ ಮಾಡಿದ್ದೀವಿ. ಕೆಲವು ಕಡೆ ನಮ್ಮಲ್ಲಿ ರೆಫ್ರಿಜಿರೇಟರ್ ಇಟ್ಕೊಂಡಿಲ್ಲ. ಮತ್ತು ಫುಡ್ ಹ್ಯಾಬಿಟ್ಸ್ ವೆರಿ ಸಪೋರ್ಟಿವ್. ಆ್ಯಂಡ್ ಗಟ್ ಕ್ಲೀನಿಂಗ್, ವಿ ಆರ್ ಯೂಸಿಂಗ್ ಆಲ್ ದ ಗುಡ್ ಫುಡ್. ಆ್ಯಂಡ್ ದಿಸ್ ಈಸ್ ದ ಫ್ಯೂಚರ್ ರಿಕ್ವೈರ್ಮೆಂಟ್. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಹಾಗೆ ನಮ್ಮ ಕೌಂಟಿ ಇವಾಗ ಚೇಂಜ್ ಮಾಡ್ತಾ ಇದ್ದೀವಿ. ನಾನು ಮಾತ್ರ ಚೇಂಜ್ ಆದರೆ ಸಾಕಾಗಲ್ಲ, ನನ್ನ ವೈಫ್ನ ಚೇಂಜ್ ಮಾಡಿದ್ದೀನಿ. ನಾವಿಬ್ಬರು ಸೇರ್ಕೊಂಡು ನನ್ನ ಮಗುದು ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡು ವಿ ಆರ್ ನಾಟ್ ಟೆಲ್ಲಿಂಗ್ ಟು ಸೇ ದ್ಯಾಟ್ ಓಕೆ ಅದು ಬಿಟ್ಬಿಡಿ ಇದು ಬಿಟ್ಬಿಡಿ ಅಲ್ಲ ಅಂತ. ಜಸ್ಟ್ ಹೇಳೋದು ಇಷ್ಟೇ, ಜಸ್ಟ್ ನೋ ವಾಟ್ ಯು ಆರ್ ಈಟಿಂಗ್ ಅಷ್ಟೇ. ಇದು ನನಗೆ ಆಲ್ಮೋಸ್ಟ್ ಒಂದು 4 ವರ್ಷದ ಪ್ರಾಜೆಕ್ಟ್ ಇದೆ. 5 ವರ್ಷದಿಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಒಂದೇ ಸತಿ ಕಟ್ ಮಾಡೋಕ್ಕಾಗಲಿಲ್ಲ. ಬಟ್ ನೌ ಐ ಹ್ಯಾವ್ ಡಿಸೈಡೆಡ್ January 1st 2025 ವಿ ಆರ್ ಗೋಯಿಂಗ್ ಆನ್ ಅ ವೆರಿ ಡಿಫ್ರೆಂಟ್ ಫಾರ್ಮ್ಯಾಟ್. ಸೊ ದಿಸ್ ಈಸ್ ನಾಟ್ ಕಾಲ್ಡ್ ಆಸ್ ಅ ರೆಸಾರ್ಟ್, ದಿಸ್ ಈಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ಅ ಎವರ್ಗ್ರೀನ್ ಕೌಂಟಿ ಅಡ್ವೆಂಚರ್ ರಿಟ್ರೀಟ್. ಸೊ ಅಡ್ವೆಂಚರ್ ನೇಚರ್ ರಿಟ್ರೀಟ್ ಮಕ್ಕಳಿಗೆ ನನಗೆ ಕಲಿಸ್ಬೇಕು. ನಮ್ಮ ಟೀಮ್ ಅವರು ಅದೇ ಥರ ಒಂದು ಲಾಸ್ಟ್ ಟೈಮ್ ವಾಕಿಗೆ ಹೋಗಿ ಬಂದಾಗ ಒಬ್ರು ಗೆಸ್ಟ್ ಕಣ್ಣೀರು ಹಾಕಿದ್ರು. ಸೊ ದಟ್ಸ್ ವೇರ್ ದ ಮ್ಯಾಜಿಕ್ ಹ್ಯಾಪನ್ಸ್. ಲರ್ನಿಂಗು, ಕನೆಕ್ಷನ್ ಟು ದ ನೇಚರು, ಅವರಿಗೆ ಹಳೆ ಇದು. ಇಟ್ಸ್ ನಾಟ್ ಅ ಪ್ರಾಪರ್ಟಿ ವಿಚ್ ಇಸ್ ಸ್ಪಿರಿಚುವಲ್ ಮಾಡ್ತಾ ಇದ್ದೀವಿ, ಅದು ಇಲ್ಲ ಇನ್ನೇನೋ ಮಾಡಿಬಿಡ್ತೀವಿ, ನಥಿಂಗ್. ಐ ಆಮ್ ಜಸ್ಟ್ ಕನೆಕ್ಟಿಂಗ್ ಟು ದ ನೇಚರ್. ಪಕ್ಷಿಗಳು ಏನಂದರೆ ಹೇಳ್ಕೊಡ್ತೀವಿ, ಅದು ಪುನಃ ಅದು kg ಎಷ್ಟಾಗುತ್ತೆ ಪಕ್ಷಿ, ಅದು ಐ ಮೀನ್ ಇರುತ್ತೆ ಆ ಥರ. ಬಿಕಾಸ್ ಕನ್ಫ್ಯೂಸ್ ಮಾಡ್ಬಾರ್ದು ನಾವು ಆಡಿಯನ್ಸ್ನ, ಇವನ್ ಕಸ್ಟಮರ್ನ ನಾವೆಲ್ಲರಿಗೂ ಕ್ಯಾಟರ್ ಮಾಡೋಕ್ಕಾಗಲ್ಲ. ಬಟ್ ವಿಲ್ ಬಿ ಕ್ಯಾಟ್ರಿಂಗ್ ಟು ದ ರೈಟ್ ಆಡಿಯನ್ಸು. ಪಕ್ಷಿ ಅಂದರೆ ಬರ್ಡ್ ವಾಚಿಂಗ್, ಅದ್ರ ಬಗ್ಗೆ ಮಾತ್ರ ನಾವು ಕ್ವಶನ್ನು ಆನ್ಸರ್ ಇರಬೇಕು. ಅದೆಷ್ಟು kg ಆಗ್ಬೋದು ಅಂತ ಕೇಳುವಂಥ ಒಂದು ಇದು ಥರ ನಾವು ಇರಬಾರ್ದು ಅಂತ ಹೇಳೋದು. ಐ ಮೀನ್ ಇಟ್ಸ್ ನಾಟ್ ಲೈಕ್ ರಾಂಗ್ ಕ್ರೌಡ್ನ ನಾವು ಅಟ್ರಾಕ್ಟ್ ಮಾಡೋದು ಬೇಡ ಅಂತ. ಇಟ್ಸ್ ನಾಟ್ ಅಬೌಟ್ ನಾವು ಚೇಂಜ್ ಆಗ್ತಾ ಇರೋದಲ್ಲ, ವಿಲ್ ಚೇಂಜ್ ದ ಎಂಟೈರ್ ಪ್ರಾಪರ್ಟಿ ಅಂತ. ಟೀಮ್ ಅವರು ದೇ ಆರ್ ವೆರಿ ಸಪೋರ್ಟಿವ್. ಆ್ಯಂಡ್ ಹೌ ಡು ಯು ಫೀಲ್ ಆನ್ ದಿಸ್ ಜರ್ನಿ ಈಗ ಪ್ರೆಸೆಂಟ್, ಈ ರಿಟ್ರೀಟು ಪ್ಲಸ್ ಪರ್ಸ್ನಲಿ? ಆ್ಯಕ್ಚುಲಿ ಫಸ್ಟು ನನಗೆ ಮತ್ತು ಆ ಟೈಮು ಅಷ್ಟೇ, ನಂದು ಆಗ ಜಸ್ಟು ಡೆಲಿವರಿ ಆಗಿ ಒಂದು 3 months ಏನೋ ಆಗಿತ್ತು ಅನಿಸುತ್ತೆ. ನಾನು ಸ್ವಲ್ಪ ಪೋಸ್ಟ್ ಮಾರ್ಟಮ್ ಡಿಪ್ರೆಷನಲ್ಲಿ ಫೇಸಲ್ಲಿದ್ದೆ. ಐ ವಾಸ್ ನಾಟ್ ಟೇಕಿಂಗ್ ಎನಿ
ಪೋಸ್ಟ್ ಪಾರ್ಟಮ್ ನನಗೆ ಪೋಸ್ಟ್ ಮಾರ್ಟಮ್ ಅಂತ ಹೇಳಿ. ಓಕೆ 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 ಕ್ಯಾಮ್ರಾದವರೆಲ್ಲ ನೆಗಾಡ್ತಾರೆ. ಜಸ್ಟ್ ಕೀಪ್ ದಿಸ್ ಈಗ ಆಯ್ತಾ. ಓಕೆ ಓಕೆ ಕೂಲ್. ಆಗ ಡಿಪ್ರೆಷನ್ ಇದೆ. ಐ ವಾಸ್ ನಾಟ್ ಟೇಕಿಂಗ್ ಎನಿಬಡೀಸ್ ಅಡ್ವೈಸ್. ಆಗ ನನಗೆ ಆ ಡಿಪ್ರೆಷನ್ ವೈಸು ಸ್ವಲ್ಪ ನಿದ್ದೆ ಮಾಡಿದ್ರೆ ಸಾಕು ಆ ಥರ ಇದೆ. ಬಟ್ ಸ್ಲೋಲಿ ಏನಾಯಿತು ಅಂತಂದರೆ ಐ ಗಾಟ್ ಇನ್ ಚೇಂಜ್. ಮತ್ತು ಕಸ್ಟಮರ್ದು ಫೀಲಿಂಗ್ ಹೇಳಿದ್ರೆ ಅದೇ ಒಂದು ಕಸ್ಟಮರ್ ಬಂದರು, ಸುಮಾರು ಜನ ಇದ್ರು. ರಾತ್ರಿ ಡ್ರಿಂಕ್ಸ್ ಮಾಡ್ತಾಯಿದ್ರು, ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾರ್ಮಲ್ ಫೀಡ್ಬ್ಯಾಕ್ ಕೇಳ್ತೀವಿ. ಯಾಕೆ ಕೇಳಿದ್ರೆ ನಮಗೇನು ಗೊತ್ತಾಗಿಲ್ಲ, ನಾವು ಕುಡಿದು ಮಲಗಿದ್ ಮಾತ್ರ ಗೊತ್ತು ಅಂತ ಹೇಳಿದ್ರು ಕೆಲವರು ನಾಟ್ ಎವ್ರಿ ಒನ್ ಆಬ್ವಿಯಸ್ಲಿ. ಬಟ್ ದಟ್ ಈಸ್ ನಾಟ್ ರಾಂಗ್. ನಾವೇನದು ತಪ್ಪು ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ದೇರ್ ಓನ್ ಪರ್ಸನಲ್ ಥಿಂಗ್. ಬಟ್ ನಮಗದು ಬೇಡ ಅಂತ. ಯಾಕಂದರೆ ಕೋವಿಡ್ ಆದಮೇಲೆ ಪ್ರಾಪರ್ಟಿ ನಾವು ಕಂಪ್ಲೀಟಾಗಿ ಮ್ಯೂಸಿಕ್ ಎಲ್ಲ ಕಂಪ್ಲೀಟ್ ಏನು ಶಟ್ ಡೌನ್ ಆಗಿತ್ತು, ತುಂಬ ಬರ್ಡ್ಸ್ ಬಟರ್ಫ್ಲೈಸ್ ಇದೆಲ್ಲ ಮತ್ತೆ ಬಂದಿತ್ತು. ಈಗ ನ್ಯಾಚುರಲ್ ಆಗಿ ಆ ಸೌಂಡ್ ಇದೆ ಇನ್ಸ್ಟೆಡ್ ಆಫ್ ಮ್ಯೂಸಿಕ್ ಸಿಸ್ಟಮ್ ಅಂತ ಇದೆಲ್ಲ ಇದ್ದಾಗ ವಿ ಥಾಟ್ ಓಕೆ ಲೆಟ್ಸ್ ಕೀಪ್ ದ ನೇಚರ್ ಆ್ಯಸ್ ಇಟ್ ಈಸ್. ಈಗ ಈಗ ಯಾರು ಗೆಸ್ಟ್ ಬರ್ತಾರೆ ಪ್ರಾಪರ್ಟಿಗೆ, ಲೆಟ್ ದೆಮ್ ಎಕ್ಸ್ಪೀರಿಯನ್ಸ್ ದ ನ್ಯಾಚುರಲ್ ಸೌಂಡ್ಸ್ ಆಗಲಿ, ಅಥವಾ ಅವ್ರಿಗೆ ನಾರ್ಮಲ್ ಸ್ಟಾರ್ ಗೇಸಿಂಗ್. ಅಟ್ಲೀಸ್ಟ್ ಈಗ ಎಷ್ಟು ಜನ ನನಗೂ ಹೇಳಿದ್ದಾರೆ, ನಾನು ಪ್ಲಾಂಟೇಶನ್ ವಾಕೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನನ್ನ ಲೈಫಲ್ಲಿ ನಾನು ಸ್ಟಾರ್ನೇ ನೋಡಿಲ್ಲ ಅಂತ ಸುಮಾರು ಜನ ಹೇಳಿದ್ದಾರೆ ನನಗೆ. ನಾನು ಅಟ್ಲೀಸ್ಟ್ ಇಲ್ಲಿ ಬಂದಾಗ ಲೆಟ್ ದೆಮ್ ಸಿ ದ ಸ್ಟಾರ್ಸ್, ಆ ಥರ ನೈಟ್ ಎಂಜಾಯ್ ಮಾಡಲಿ, ಲೆಟ್ ದೆಮ್ ಗೆಟ್ ಇನ್ ಟು ದ ರಿಯಲ್ ಫೀಲ್ ಆಫ್ ಕನೆಕ್ಟಿಂಗ್ ವಿತ್ ದ ನೇಚರ್ ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ಗೋಸ್ಕರ ವಿ ಆರ್ ಜಸ್ಟ್ ಶಿಫ್ಟಿಂಗ್ ದ ಪರ್ಸ್ಪೆಕ್ಟಿವ್ ಆಫ್ ಎವ್ರಿಥಿಂಗ್. ಎಸ್, ಜಸ್ಟ್ ಶಿಫ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ದಿಸ್ ಈಸ್ ನಾಟ್ ಟು ಸ್ಟಾಪ್ ಎನಿಬಡಿ. ವಿ ಆರ್ ಟೇಕಿಂಗ್ ಅ ಟ್ರ್ಯಾಕ್. ಈ ಟ್ರ್ಯಾಕಲ್ಲಿ ನಮಗೆ ಕ್ಲಾರಿಟಿ ಇದೆ. ಲೌಡ್ ಮ್ಯೂಸಿಕ್ ಎಲ್ಲೋ ಮಾಡಲ್ಲ, ಬಿಕಾಸ್ ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಹಿಂಗೆ ಇದ್ದೆ ಆ್ಯಕ್ಚುಲಿ. ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ನೋ ಮ್ಯೂಸಿಕ್, ನೋ ಎಲೆಕ್ಟ್ರಿಸಿಟಿ, ನೋ ಡೆವಲಪ್ಮೆಂಟ್ಸ್, ಹಾಗೆ ಹೇಗೆ ಅಂತ. ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ವರ್ಕ್ ಮಾಡ್ಕೊಂಡು ಒಂದು ರೇಂಜಿಗೆ ಬಂದಿದ್ದೀನಿ. ಜಸ್ಟ್ ನಾವು ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ರೂಟ್ಸ್ ಅಷ್ಟೇ. ಇದು ಬಿಟ್ಟರೆ ಏನಿಲ್ಲ. ಈಗ ಇದರಿಂದ ನಿಮಗೆ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತಾ? ಐ ಡೋಂಟ್ ಕೇರ್. ನನಗೆ 100 ಮೆಂಬರ್ಸ್ ಅಲ್ಲ, 10 ಮೆಂಬರ್ ಅಲ್ಲ, ಒಬ್ಬ ಬಂದರು ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಡೂ ಜಸ್ಟಿಸ್ ಫಾರ್ ಹಿಸ್ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಅವ್ರ ಲೈಫಲ್ಲಿ ಏನೋ ಒಂದು ಚೇಂಜ್ ಆಗಬೇಕು. ಏನೋ ಒಂದು ಮೇ ಬಿ ಹೆಲ್ತ್ ವೈಸ್, ಇಲ್ಲ ಅರ್ಲಿ ಮಾರ್ನಿಂಗ್ ರೈಸ್ ಆಗೋದು, ಅರ್ಲಿ ಮಾರ್ನಿಂಗ್ ಅಟ್ಮಾಸ್ಫಿಯರ್ನ ನೋಡೋದು, ಆಮೇಲೆ ಟ್ರೆಕ್ಕಿಂಗ್ ಹೋಗೋದು. ಐ ವಾಂಟ್ ಟು ಚೇಂಜ್. ಅದು ಒಬ್ಬರು ಬಂದರು ದಟ್ಸ್ ಓಕೆ. ಮನಿ ದಟ್ ವಿಲ್ ಫಾಲೋ. ನನಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಬೇರೆ ಬೇರೆ ಸೋರ್ಸು. ಐ ಆಮ್ ಲೈಕ್ ಪ್ಲ್ಯಾನಿಂಗು ಇದೆ, ಆಲ್ರೆಡಿ ಬರ್ತಾನೂ ಇದೆ. ಐ ಆಮ್ ಓಕೆ ವಿತ್ ಇಟ್. ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಬಿಸ್ನೆಸ್ ವಿತ್ ಲಾಟ್ ಆಫ್ ಪ್ಯಾಷನ್ ಆ್ಯಂಡ್ ಇಂಟೆನ್ಷನ್. ಒಂದು ಇಂಟೆನ್ಷನ್ ಇದೆ ಚೇಂಜ್ ಮಾಡೋಕ್ಕೆ. ಹೌದು. ಈಗ ಆ್ಯಕ್ಚುಲಿ ವಿಯಾನ್ದ ಹೆಲ್ತ್ ಬಗ್ಗೆ ನಾವು ತುಂಬ ಕಾನ್ಷಿಯಸ್ ಆಗಿದ್ವಿ. ವಿ ಡೋಂಟ್ ವಾಂಟ್ ಟು ಗಿವ್ ಇಮ್ ದ ಸಾಸ್ ಆಗಲಿ ಅಥವಾ ಪ್ರೊಸೆಸ್ಡ್ ಫುಡ್ ಆಗಲಿ. ದೆನ್ ವಿ ಥಾಟ್ ವೈ ವಿ ಆರ್ ಗಿವಿಂಗ್ ಟು ಅವರ್ ಕಸ್ಟಮರ್ಸ್ ಅಂತ. ಎಕ್ಸಾಕ್ಟ್ಲಿ. ಆ ಒಂದು ಕಾನ್ಸೆಪ್ಟ್ ಇದ್ದಾಗ ಕಸ್ಟಮರ್ಸ್ ಮಕ್ಕಳು ಕೂಡ ಮಕ್ಕಳೇ ಅಲ್ಲ. ದೆನ್ ವಿ ಥಾಟ್ ಓಕೆ ಕಸ್ಟಮರ್ಸ್ ಮಕ್ಕಳು ಕೂಡ ಮಕ್ಕಳೇ. ನೋಡಿ, ದಿಸ್ ಈಸ್ ವಾಟ್ ಐ ಫೆಲ್ಟ್. ಗಿಲ್ಟ್ ಕಾನ್ಷಿಯಸ್ ಆಯಿತು ನನಗೆ ಅಷ್ಟೇ. ಈಗ ವಿಯಾನ್ಗೆ ನಾವು ಸ್ಟಾಕ್ ಮಾಡ್ತೀವಿ, ಮಫಿನ್ ತಿನ್ನಬೇಡ, ಬ್ರೆಡ್ ತಿನ್ನಬೇಡ, ಆ್ಯಂಡ್ ಹೋಗ್ಬಿಟ್ಟು ಸಾಸ್ ತಿನ್ನಬೇಡ ಅಂತೆಲ್ಲ ಅಂದ್ಬಿಟ್ಟು. ಅದರದ್ದು ಏನೇನೋ ಒಂದು ಸ್ವಲ್ಪ ನಮಗೂ ವಿ ಫೇಸ್ಡ್ ಏನೇನು ಆಯಿತು ಅಂತಲ್ಲ ಅಂದ್ಬಿಟ್ಟು ದೆನ್ ವಿ ಡಿಸೈಡೆಡ್ ಇಲ್ಲ, ನಮ್ಮ ಕಸ್ಟಮರ್ಸ್ನು ಕೂಡ ವಿ ಹ್ಯಾವ್ ಟು ಬಿ ಅವೇರ್ ಆಫ್ ದ ಹೆಲ್ತ್ ಅಂತ ಅಂದ್ಬಿಟ್ಟು. ಆಮೇಲೆ ಥೌಸಂಡ್ಸ್ ಆಫ್ ರೀಸನ್ಸ್ ಇದೆ. ಥೌಸಂಡ್ಸ್ ಆಫ್ ರೀಸನ್ಸ್ ಯಾಕೆ ಅಂತ ಹೇಳಿದ್ರೆ ಅದೆಲ್ಲ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಬಟ್ ಮಲ್ಟಿಪಲ್ ರೀಸನ್ಸ್. ಮೇ ಬಿ 13 ಮೂಲ್ ಟ್ರಕ್ ಹೋಗಿದ್ರು ನಮ್ಮ ಗೆಸ್ಟು, ನಮ್ಮ ಟೀಮವ್ರು ಕರ್ಕೊಂಡು ಹೋಗಿದ್ರು. ಟ್ರಕ್ಕಿಂಗ್ ಹೋಗಿ ಬರ್ತಾ ಇರಬೇಕಾದ್ರೆ ಒಂದು ಕಸ್ಟಮರು ಮೇಲ್ಗಡೆನೇ ಸತ್ತೋಗ್ಬಿಟ್ಟಿದ್ದಾರೆ, ಬೇರೆ ಯಾವುದೋ ಪ್ರಾಪರ್ಟಿಯಿಂದ ಬಂದಿದ್ದವರು. ಅಲ್ಲಿ ಏನು ಅನಿಸುತ್ತೆ ಹೇಳಿದ್ರೆ, ಐ ಫೆಲ್ಟ್ ಅ ವೆರಿ ವೆರಿ ಬಿಗ್ ರಿಯಲೈಸೇಷನ್. ಟ್ರಕ್ಕಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಕಮಿಟ್ಮೆಂಟು. ಅರ್ಲಿ ಮಾರ್ನಿಂಗು ಎದ್ದು ಹೋಗೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನೈಟು ಮಲಗಬೇಕಾದ್ರೆ ಅರ್ಲಿ ಫುಡ್ ತೆಕ್ಕೊಂಡು ಮಲಗಿದ್ರೆ ಬೆಳಿಗ್ಗೆದು ಮೈಂಡ್ ಸೆಟ್ಟಿಗೆ ರೆಡಿ ಆಗ್ಬೋದು. ನಾನು ನಾಳೆ ಬೆಳಿಗ್ಗೆ ಬೇಗ ಎದ್ದು ಟ್ರಕ್ಕಿಂಗ್ ಮಾಡಬೇಕು ಅಂತ. ಮೈಂಡು ಸಪೋರ್ಟ್ ಮಾಡುತ್ತೆ, ಬಾಡಿನೂ ಸಪೋರ್ಟ್ ಮಾಡುತ್ತೆ. ಯು ವಿಲ್ ಹ್ಯಾವ್ ದ ಎನರ್ಜಿ ಟು ಗೋ ಟು ದ ಪೀಕ್, ಎಂಜಾಯ್ ಆ್ಯಂಡ್ ಕಮ್ ಬ್ಯಾಕ್. ಬಟ್ ನೈಟೆಲ್ಲ ಪಾರ್ಟಿ ಮಾಡಿ ಎಂಜಾಯ್ ಮಾಡೋದಾದರೆ ಈ ಟ್ರಕ್ಕಿಂಗ್ ಪ್ಲ್ಯಾನ್ ಇಟ್ಕೋಬಾರ್ದಷ್ಟೇ. ಐ ಆಮ್ ನಾಟ್ ಸೇಯಿಂಗ್ ಅದು ಬೇಡ ಇದು ಮಾತ್ರ ಮಾಡಿ ಅಂತಲ್ಲ. ಈ ಟ್ರಕ್ಕಿಂಗ್ ಪ್ಲ್ಯಾನನ್ನು ಮಿಕ್ಸ್ ಮಾಡಬಾರ್ದು. ಟ್ರಕ್ಕಿಂಗ್ ಪ್ಲ್ಯಾನ್ ಈಸ್ ಅ ವೆರಿ 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 ಡೆಡಿಕೇಟೆಡ್ ಥಿಂಗ್. ಡೋಂಟ್ ಮಿಕ್ಸ್ ಅಂತ ಹೇಳೋದೊಂದು ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ಎಲ್ರಿಗೂ. ಇಫ್ ಇಟ್ ಈಸ್ ಅ party to enjoy, if it is a party to celebrate, if it is a party to have a lot of adventure activities. ಮಕ್ಕಳೊಟ್ಟಿಗೆ ಬಂದು ಲರ್ನಿಂಗ್ ಇಟ್ಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರು ಕಲ್ತ್ಕೊಂಡು ಹೋಗಿ ಅಂತ ಹೇಳಿದ್ರೆ ಎಸ್, ಪ್ಲೀಸ್ ಕಮ್ ಲರ್ನ್ ಆ್ಯಂಡ್ ಪೀಪಲ್ ಕ್ಯಾನ್ ಗೋ ವಿತ್ ಅ ವೆರಿ ಡಿಫ್ರೆಂಟ್ ಮೈಂಡ್ ಸೆಟ್. ಬಟ್ ಲೆಟ್ಸ್ ನಾಟ್ ಮಿಕ್ಸ್. ಜಸ್ಟ್ ಒಂದು ಡಿವಿಯೇಷನು, ಇನ್ನೂ ನಥಿಂಗ್ ಮೇಜರ್. ಸೊ ವಿ ಹ್ಯಾವ್ ದ ಬ್ಯಾಕಪ್. ಆಲ್ಕೋಹಾಲ್ ಬದಲಿಗೆ ವಿ ಹ್ಯಾವ್ ಮಾಕ್ ಮೀಟ್. ಸಾರಿ, ಕನ್ಫ್ಯೂಷನ್ ತುಂಬ ಓಡ್ತಾ ಇದೆ ಇಲ್ಲಿ. ಆಲ್ಕೋಹಾಲ್ ಬದಲಿಗೆ ಹೋಮ್ ಮೇಡ್ ವೈನ್ಸ್ ಇದೆ, ಆ್ಯಂಡ್ ಮೀಟ್ ಬದಲಿಗೆ ಮಾಕ್ ಮೀಟ್ ಇದೆ. ಇನ್ನು ವಾಟ್ ವಾಸ್ ದ ಅದರ್ ಥಿಂಗ್?
ಅಲ್ವಾ? ಮೇಜರ್ ಆಗಿ ದೀಸ್ ಟೂ ಥಿಂಗ್ಸ್. ಆ್ಯಂಡ್ ಪ್ರೋಸೆಸ್ಡ್ ಫುಡ್ ಬದಲಿಗೆ ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ. ಆ್ಯಂಡ್ ದಿಸ್ ಇಸ್ ನಾಟ್ ಟು ಹರ್ಟ್ ಎನಿಬಡಿ ಸೆಂಟಿಮೆಂಟ್ಸ್. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೋ ಮಾಡ್ಕೊಂಡು ಹೋಗಲಿ. ಬಟ್ ಕೊಡಗಿಗೆ ಬಂದರೆ ನಾವು ಬರೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲ ಬರೀ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋ ಮೈಂಡ್ ಸೆಟ್ಗೆ ತುಂಬ ಇದೆ. ಸ್ಟೇಜು ಬೇರೆ ಬೇರೆ ಒಳ್ಳೆ ಸ್ಟೇಜ್ ಇದೆ, ಒಳ್ಳೆ ಪ್ರಾಪರ್ಟೀಸ್ ಇದೆ, ಒಳ್ಳೆ ಜಾಗಗಳಿದೆ. ದೇ ಕ್ಯಾನ್ ಆಲ್ ಗೋ ಆ್ಯಂಡ್ ಹ್ಯಾವ್ ಫನ್ ದೇರ್, ದೇ ಕ್ಯಾನ್ ಎಂಜಾಯ್. ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಎವರ್ಗ್ರೀನ್ ಕೌಂಟಿ ಅಡ್ವೆಂಚರ್ ವೆಲ್ನೆಸ್ ರಿಟ್ರೀಟ್. ಮತ್ತು ಇಲ್ಲಿ ತುಂಬ ಆ್ಯಡ್ ಆನ್ಸ್ ಇದೆ, ಅದು ನಾನು ಇವಾಗ ಹೇಳಲ್ಲ, ಫ್ಯೂಚರ್ಗೆ ನಿಮಗೆ ಪುನಃ ಶಾರ್ಟ್ಲಿ ಬಂದು ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೀವು ಫಸ್ಟ್ ಎಪಿಸೋಡು ನೋಡಿರ್ಬೋದು, ಇದು ಸೆಕೆಂಡ್ ಎಪಿಸೋಡು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನಿಮಗೆ ನಾವು ಇನ್ನೂ ಕ್ಲಾರಿಟಿ, ದಿಸ್ ಈಸ್ ಓನ್ಲಿ ನಾವೊಂದು 3 ವಿಚಾರ ಸ್ಟಾಪ್ ಮಾಡಿದ್ರು, ಇಲ್ಲ 4 ವಿಚಾರ ಸ್ಟಾಪ್ ಮಾಡಿದ್ರು. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ 100 ಆಫ್ ಥಿಂಗ್ಸ್ ವಿಚ್ ವಿ ಆರ್ ಓಪನಿಂಗ್. ಅದು ಕ್ಯೂರಿಯಾಸಿಟಿ. ನಿಮಗೆಲ್ಲ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ ಡೈಜೆಸ್ಟ್ ಮಾಡೋಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ನನ್ನ ಟೀಮು. ಫಾರ್ ಫ್ಯಾಮಿಲೀಸ್ಗೆ ಟು ಕನೆಕ್ಟ್ ದೆಮ್. ಈ ನಮ್ಮ ಬಿಸಿ ಸ್ಕೆಡ್ಯೂಲ್ ಏನಾಗಿದೆ, ಪಾಪ ಫ್ಯಾಮಿಲೀಸ್ಗೆ ಕನೆಕ್ಟ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಫ್ಯಾಮಿಲಿ ಬಾಂಡಿಂಗ್, ಎಸ್ಪೆಷಲಿ ಮಕ್ಕಳು. ಈಗ ವಿಯಾನು ಗ್ರೋ ಆಗ್ತಾ ಇರೋ ಥರ ಇವನ್ ಕಾನ್ಸಂಟ್ರೇಟಿಂಗ್ ಆ ಮಕ್ಕಳಿಗೂ ಆ ನೇಚರ್ ಬರಲಿ, ಆ ಫೀಲ್ ಬರಲಿ ಅಂತೆಲ್ಲ ಅಂದ್ಬಿಟ್ಟು. ಎಸ್, ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಚಾರ್ಜಸ್ ವಿಲ್ ಬಿ ಆನ್ ದ ಹೈಯರ್ ಸೈಡ್ ಬಿಕಾಸ್ ಕ್ವಾಲಿಟಿ ನಾವು ಅಷ್ಟೇ ಮ್ಯಾಚ್ ಮಾಡ್ತಾ ಇದ್ದೀವಿ. ಯಾಕಂದರೆ ಗೆಟಿಂಗ್ ಸಮ್ ರ್ಯಾಂಡಮ್ ಆಯಿಲ್ ಆ್ಯಂಡ್ ಡೀಪ್ ಫ್ರೈ ಮಾಡಿ ಏನೋ ಕುಕ್ ಮಾಡಿ ಏನೋ ಮಾಡಿ ಇಡೋದು, ದಟ್ ಈಸ್ ಎವ್ರಿಬಡೀಸ್, ಅಂದರೆ ಎಲ್ಲರೂ ಮಾಡುವಂಥದ್ದು ವಿಚಾರ. ಬಟ್ ನಾವು ಈ ಪರ್ಟಿಕ್ಯುಲರ್ ಆಗಿ ಹೋಗಿ ನಿಮ್ಮ ಹೆಲ್ತಿಗೆ ಫೋಕಸ್ ಮಾಡಬೇಕಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್. ಯು ಹ್ಯಾವ್ 2 ಆಪ್ಷನ್ಸ್. ಒಂದು, ಇಲ್ಲಿ ಈಗ ಜಾಸ್ತಿ ಸ್ಪೆಂಡ್ ಮಾಡ್ಬೋದು ಇನ್ ಹೆಲ್ತ್ ಆರ್ ಎನಿಥಿಂಗ್, ಇನ್ ಕೌಂಟಿ ಆರ್ ಎನಿಥಿಂಗ್, ಆರ್ ಎಲ್ಸ್ ಇನ್ ಫ್ಯೂಚರ್ ವಿಲ್ ಹ್ಯಾವ್ ಟು ಸ್ಪೆಂಡ್ ಫಾರ್ ದ ಹಾಸ್ಪಿಟಲ್ ಅಷ್ಟೇ. ಐ ಮೀನ್ ಒಂದ್ಸತಿ ಬಂದು ಹೋಗೋದ್ರಲ್ಲಿ ಏನು ದೊಡ್ಡ ಚೇಂಜಸ್ ಆಗುತ್ತೆ ಅಂತಲ್ಲ, ಬಟ್ ಯುವರ್ ಮೈಂಡ್ ಸೆಟ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಸಮಥಿಂಗ್ ವಿಚ್ ವಿಲ್ ಚೇಂಜ್. ಇಲ್ಲಿ ಬಂದು ಹೋದ್ಮೇಲೆ ಯು ವಿಲ್ ಫೀಲ್ ವೆರಿ ಡಿಫ್ರೆಂಟ್ ಎನರ್ಜಿ. ಬೇಗ ಊಟ ಮಾಡೋದು, ಈ ಥರ ಕೆಲವು ಹ್ಯಾಬಿಟ್ಸ್ ಎಲ್ಲ ಯು ಕ್ಯಾನ್ ಹ್ಯಾವ್ ಇಟ್ ಇನ್ ಯುವರ್ ಲೈಫ್. ಯಾ, ದಟ್ಸ್ ಆಲ್ ಅಬೌಟ್ ಟುಡೇ. ಈ ವಿಡಿಯೋನ ಎಂಡ್ ಮಾಡೋಕ್ಕೆ ಸ್ವಲ್ಪ ಎಮೋಷನು ಆಗ್ತಾ ಇದೆ ಬಿಕಾಸ್ ಕೆಲವು ಗೆಸ್ಟ್ನ ಆ್ಯಂಡ್ ಇಟ್ಸ್ ಅಬೌಟ್ ಏಜಿಂಗ್. ನನ್ನ ಬಿಸ್ನೆಸ್ ನನ್ನೊಟ್ಟಿಗೆ ಏಜ್ ಆಗ್ತಾ ಇದೆ. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಫುಲ್ ಹಾರ್ಡ್ ಕೋರ್ ಅಡ್ವೆಂಚರ್ ಕಾಲೇಜ್ ಹುಡುಗರೆ ಬರ್ತಾಯಿದ್ರು, ಆಮೇಲೆ ಕಾರ್ಪೊರೇಟ್ಸ್ ಬರ್ತಾಯಿದ್ರು. ಅದರಿಂದ ಸ್ವಲ್ಪ ದಿನದಲ್ಲಿ ನಮ್ಮ ಕಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಆಗ ಸ್ವಲ್ಪ ಮದುವೆ ಎಲ್ಲ ಆಗಿ ಸ್ವಲ್ಪ ಮದುವೆ ಆಗಿಲ್ಲ, ಆಗ ಮದುವೆ ಆಗಿದೆ. ಆಮೇಲೆ ಮಗು ಆಯಿತು. ಮಗು ಆದಾಗ ಪ್ಲೇ ಏರಿಯಾ ನನಗನ್ನಿಸ್ತು ಪ್ಲೇ ಏರಿಯಾ ಬೇಕು ಅಂತ ಪ್ಲೇ ಏರಿಯಾ ಮಾಡಿದ್ವಿ. ಆಮೇಲೆ ಸ್ವಲ್ಪ ಟೈಮ್ ಹೋದ್ಮೇಲೆ ಫ್ಯಾಮಿಲಿಗೆಲ್ಲ ಆಟ ಆಡೋಕ್ಕೆ ಒಂದು ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡಬೇಕಿತ್ತು, ಯಾಕಂದರೆ ಮಲ್ಟಿಪಲ್ ಟೈಪ್ಸ್ ಅವರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಆಯಿತು. ಇವಾಗ ಎಲ್ಲ ಬಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಏನು ಗೊತ್ತಿಲ್ಲ, ಎಲ್ಲ ಹೆಲ್ತ್ ಇಶ್ಯೂ ಬಂದಿದೆ. ಒಂದು ಟೈಮಲ್ಲೆಲ್ಲ ದೊಡ್ಡ ಪಾರ್ಟಿ, ದೊಡ್ಡ ವಿಚಾರಗಳೆಲ್ಲ ನಡೀತಿತ್ತು. ಎಲ್ಲರೂ ನನ್ನ ಫ್ರೆಂಡ್ಸು ಸ್ಮೋಕಿಂಗು, ಡ್ರಿಂಕಿಂಗು, ಎವ್ರಿಥಿಂಗ್ ವಾಸ್ ಅ ಪಾರ್ಟ್ ಆಫ್ ಇಟ್. ಇವಾಗ ನಮ್ಮದೊಂದು ಸೌತೆಕಾಯಿ ಕ್ಲಬ್ ಅಂತ ಸ್ಟಾರ್ಟ್ ಆಗಿದೆ. ವಿ ಆರ್ ಆಲ್ ಹ್ಯಾಪಿ ವಿತ್ ದ ಕುಕುಂಬರ್. ಬೆಸ್ಟ್ ಫ್ರೆಂಡ್ಸು. ದೇ ಹ್ಯಾವ್ ಗಾನ್ ಥ್ರೂ ದ ಹೆಲ್ತ್ ಇಶ್ಯೂಸ್ ತುಂಬ ಆಗಿದೆ. ನೋ ವಿ ಆರ್ ಆಲ್ ಬಿಕಮಿಂಗ್ ವೆರಿ ಡಿಸಿಪ್ಲಿನ್. ಹಾಗೆ ನನ್ನ ಬಿಸ್ನೆಸ್ಸು ಏಜಿಂಗ್ ಆಗ್ತಾ ಇದೆ. ಬಟ್ ಇಲ್ಲಿ ಏನಪ್ಪ ಟ್ವಿಸ್ಟ್ ಅಂತ ಹೇಳಿದ್ರೆ, ಬರೀ ನಮ್ಮ ಏಜ್ ಅವ್ರನ್ನ ಮಾತ್ರ ಅಲ್ಲ, ಚಿಕ್ಕದ್ರಿಂದ ರೂಟ್ಸಿಂದ ಐ ಆಮ್ ಟ್ರೈಂಗ್ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದ ಹೆಲ್ತ್ ಇಸ್ ದ ಫಸ್ಟ್ ಪ್ರಿಯಾರಿಟಿ. ನಾವು ಎಷ್ಟು ಸಂಪಾದನೆ ಮಾಡ್ತೀವೋ ಏನೇನು ಮಾಡ್ತೀವೋ ಗೊತ್ತಿಲ್ಲ, ಬಟ್ ಹೆಲ್ತ್ ಇಲ್ಲ ಅಂದರೆ ನಥಿಂಗ್ ಈಸ್ ಎಂಜಾಯಬಲ್. ವಿ ವಾಂಟ್ ಟು ಹೆಲ್ಪ್ ಆರ್ ಕಸ್ಟಮರ್ಸ್ ಟು ರೀಗೈನ್ ದ ಹೆಲ್ತ್, ರೀಗೈನ್ ದ ಫ್ಯಾಮಿಲಿ ಹೆಲ್ತ್. ಯಾಕಂದರೆ ಈಗ ಕಲ್ತ್ಕೊಂಡು ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿಲಿ ಕೆಲವೊಂದು ಹ್ಯಾಬಿಟ್ಸ್ನ ಫಾಲೋ ಮಾಡೋದು, ಇದೆಲ್ಲ ಮಾಡಿದ್ರೆ ಇವನ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಬಿ ಹೆಲ್ದಿಯರ್. ಅದಕ್ಕೋಸ್ಕರ ವಿ ವಾಂಟ್ ಟು ಹೆಲ್ಪ್ ಮೋರ್ ಪೀಪಲ್ ಆ್ಯಸ್ ಪಾಸಿಬಲ್. ಸೊ ಅದಕ್ಕೋಸ್ಕರ ನಾವು ಕ್ವಾಂಟಿಟಿ ಬಗ್ಗೆ ಇದು ಮಾಡ್ತಲ್ಲ. ಇಷ್ಟು ದಿನ 150-200 ಜನ 4 ಬಸ್ಸು ಅದೆಲ್ಲ ಒಟ್ಟಿಗೆ ಬರ್ತಿತ್ತು. ಎಲ್ಲರೂ ಹೇಳ್ತಾ ಇದ್ದಾರೆ 4 ಬಸ್ ಬರ್ತಾ ಇದೆ, 3 ಬಸ್ ಬರ್ತಾ ಇದೆ, ಇಂಥ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಾ ಇದ್ದೀರಾ, ಏನಕ್ಕೆ ಏನಾದ್ರು ಇದಾಯ್ತಾ ಅಂದ್ಬಿಟ್ಟು. ಕ್ವಾಂಟಿಟಿ ವೈಸ್ ಐ ಹ್ಯಾವ್ ಕವರ್ಡ್ ಆಲ್ ದ ಕ್ರೌಡ್. ಹೌದು, ಪರ್ ಡೇ 1000 ಮೇಲೆ ಎಲ್ಲ ಹೋಗಿದೆ. Now we don't want to concentrate on the quantity, we want to concentrate on the quality food, quality life. ಅದಕ್ಕೋಸ್ಕರ we are changing. Yes. Money, that's okay. Intention is first. Okay? Yes. ಕ್ಲೋಸ್ ಮಾಡುವ. ಆದರೆ ನೀವು ಬರ್ತೀರಾ, ಎಲ್ಲರೂ ಅಷ್ಟೇ ನಮ್ಮಲ್ಲಿ ಬರ್ತೀರಾ, ಆರಾಮಾಗಿ ಎಂಜಾಯ್ ಮಾಡ್ತೀರಾ, ಹೋಗ್ತೀರಾ. ದೇರ್ ಈಸ್ ನಥಿಂಗ್ ಲೆಸ್ ಇನ್ ದ ಎಂಜಾಯ್ಮೆಂಟ್, ಫನ್, ಎನರ್ಜಿ, ಎವ್ರಿಥಿಂಗ್. ಆದರೆ ಪರ್ಟಿಕ್ಯುಲರ್ ಇಂಟೆನ್ಷನ್ ಏನು ಅಂತ ನೋಡಿಕೊಂಡು ಹಾಲಿಡೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸಿ ಯು ಇನ್ ಅವರ್ ನೆಕ್ಸ್ಟ್ ವಿಡಿಯೋ. Take care, love you all. We welcome you to Evergreen County Adventure and Wellness Retreat. Bye bye. See you. ಏನು ನೋಡೋಗ್ಬಿಟ್ಟ ಕ್ಲೋಸ್ ಮಾಡೋಕ್ಕೆ. ಹೌದು, ನೀವೇ ಬನ್ನಿ ಸರ್ ಈ ಕಡೆ. ಬನ್ನಿ ಮಕ್ಕಳೇ.
Thank you.